ಶ್ರೀ ಗುರು ರಾಘವೇಂದ್ರ ಆಡ್ ಮೀಡಿಯಾ ಸಂಸ್ಥೆಯ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸವಿ ನೆನಪಿನ ಅಪ್ಪು ನಮನ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ದಯಮಾಡಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ನಾನು ಭಾಳ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಮೊದಲಿಗೆ ಸನ್ಮಾನ್ಯ ಶ್ರೀ ಡಿಂಗ್ರಿ ನಾಗರಾಜ್ರವರು ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘದ ಅಧ್ಯಕ್ಷರು ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂಥ ಡಿಂಗ್ರಿ ನಾಗರಾಜ್ರವರು ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. SBI ಬ್ಯಾಂಕ್ನ ನಿವೃತ್ತ ಮುಖ್ಯ ವ್ಯವಸ್ಥಾಪಕರಾದಂಥ ಸನ್ಮಾನ್ಯ ಶ್ರೀ ರುದ್ರಮುನಿ ಎಸ್ ರವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಿರಿಯ ರಂಗಭೂಮಿ ಕಲಾವಿದರಾದಂಥ ಶ್ರೀಯುತ ಶಶಿಧರ್ ಬೆಳ್ಳೂರವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇದರಾದಂಥ ಶಿವಶಂಕರ್ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ರವಿವರ್ಮ ಆರ್ಟ್ಸ್ನ ರಾಧಾಕೃಷ್ಣ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ರಾಜೂರವರು ರಿನಾಕ್ಸ್ ಸೇಲ್ಸ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಿರುವಂತಹ ರಾಜೂರವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಖ್ಯಾತ ಗಾಯಕರು ಸೌಂಡ್ ಆಫ್ ಮ್ಯೂಸಿಕ್ನ ಮಾಲೀಕರು ಆಗಿರ್ತಕ್ಕಂತಹ ಗುರುರಾಜ್ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸೌತ್ ಕಿಂಗ್ ಆರ್ಕೆಸ್ಟ್ರಾ ಮಾಲೀಕರು ಗಾಯಕರು ಆಗಿರ್ತಕ್ಕಂಥ ಶ್ರೀಯುತ ಅನಿಲ್ ಆರ್ ಕೆ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಶ್ರೀಮತಿ ಶಾಂತಾ ಅನಿಲ್ ರವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ರಾಜೂರವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಶ್ರೀಯುತ ಶಿವಶಂಕರ್ ಅವರು ಗಾಯಕರು, ನಮ್ಮ ಪೋಷಕ ಕಲಾವಿದರು ಆಗಿರ್ತಕ್ಕಂಥ ಶಿವಶಂಕರ್ ಅವರು. ತಾತಿಯಾನರವರು ಕೂಡ ದಯಮಾಡಿ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಎಲ್ಲ ಗಣ್ಯಮಾನ್ಯರು ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನೂ ಕೂಡ ಶ್ರೀ ಗುರು ರಾಘವೇಂದ್ರ ಆಡ್ ಮೀಡಿಯಾ ಸಂಸ್ಥೆಯ ಪರವಾಗಿ ಈ ಒಂದು ಪುನೀತ್ ರಾಜ್ಕುಮಾರ್ ಅವರ ಸವಿ ನೆನಪಿನ ಅಪ್ಪು ನಮನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ಎಲ್ಲ ಗಣ್ಯಮಾನ್ಯರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ದಯಮಾಡಿ ಎಲ್ಲ ಗಣ್ಯಮಾನ್ಯರು ಸೇರಿ ದೀಪ ಬೆಳಗುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಅಪ್ಪು ನಮನ ಕಾರ್ಯಕ್ರಮಕ್ಕೆ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇನ್ನು ಬಹಳಷ್ಟು ಜನ ನಮ್ಮ ಗಾಯಕರು ಹಾಡೋರಿದ್ದಾರೆ. ದಯಮಾಡಿ ಕಾರ್ಯಕ್ರಮದ ಕೊನೆಯವರೆಗೂ ತಾವೆಲ್ಲರೂ ಉಪಸ್ಥಿತರಿರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. दीपज्योतिर्परब्रह्म दीपज्योतिर्जगत्
ಮರೆಯದ ಮಾಣಿಕ್ಯ, ನಗುವಿನ ಒಡೆಯ, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಎಲ್ಲ ಗಣ್ಯರು ಸೇರಿ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ದೀಪ ಬೆಳಗುವ ಮೂಲಕ ಅಪ್ಪು ನಮನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಎಲ್ಲ ಗಣ್ಯಮಾನ್ಯರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಈ ನಾಡಿನ ಹೆಮ್ಮೆಯ ಹಾಸ್ಯ ಕಲಾವಿದರಾದಂಥ ಡಿಂಗ್ರಿ ನಾಗರಾಜ್ರವರು ಒಂದೆರಡು ಮಾತುಗಳನ್ನು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು. ಗುರು ಸಾರ್ಗೆ, ಅನಿಲ್ ಸಾರ್ಗೆ, ಶ್ರೀಮತಿ ಅನಿಲ್ನವರಿಗೆ ಮತ್ತು ಎಲ್ಲ ಇಡೀ ಗುರು ರಾಘವೇಂದ್ರ ಆ್ಯಡ್ ಮೀಡಿಯಾ ಹೊರಡಿಸುವಂಥ ನಮ್ಮ ಮುಕುಂದ ಇವರೆಲ್ಲರಿಗೂ ತುಂಬ ಸಂತೋಷ ಆಗಿದೆ ನನಗೆ, ನಮ್ಮ ಕಿಟ್ಟಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಕಲ್ಲಿನ ಕಲೆ ಸುರಡಿಗಿರೋ ಬೆಂಗಳೂರಿನ ಕನ್ನಡ ಕಲಾಭಿಮಾನಿಗಳಿಗೆ ಅನಂತ ಅನಂತ ನಮಸ್ಕಾರಗಳು. ಅಭಿಮಾನಿಗಳು, ಇವತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಾರೆ ಮುಕುಂದ, ಬಂದಿದ್ದೀನಿ, ಅಟೆಂಡ್ ಮಾಡಿದ್ದೀನಿ. ಎಲ್ಲರೂ ಭಾಳ ಚೆನ್ನಾಗಿ ಆಡಿದ್ರು. ಅದರಲ್ಲೂ ನಮ್ಮ ಇವರು ರಷ್ಯನ್ ಲ್ಯಾಂಗ್ವೇಜು ಭಾಷೆ ಬರೆದಿದ್ರು ಕೂಡ ನಾವು ಇಂಗ್ಲೀಷ್ನಲ್ಲಿ ಬರ್ಕೊಂಡು ಎಷ್ಟು ಚೆನ್ನಾಗಿ ಹಾಡಿದ್ದಾರೆ. ಎಷ್ಟು ಮೊದಲನೇ ಹಾಡಂತೂ ಭಾಳ ಚೆನ್ನಾಗಿ ಹಾಡಿದ್ರು. ಆಮೇಲೆ ನಮ್ಮ ಡಬಲ್ ವಾಯ್ಸಲ್ಲಿ ಆಡಿದ್ರಲ್ಲ, ರಿಯಲಿ ಭಾಳ ಚೆನ್ನಾಗಿ ಆಡಿದ್ರು. ಎಲ್ಲರೂ ಚೆನ್ನಾಗಿ ಆಡಿದ್ರು. ಆಮೇಲೆ ಇನ್ನು ದೊಡ್ಡವ್ರು ಅವ್ರಿಗೇನು ನಾವು ಹೇಳೋಂಗೆ ಇಲ್ಲ. ಗುರುವರಿಗೆ, ಅನಿಲ್ ಸರ್ಗೆ, ಶ್ರೀಮತಿ ಅನಿಲ್ ಅವರಿಗೆ ನಾವು ಏನು ಹೇಳೋಂಗೆ ಇಲ್ಲ. ಯಾಕಂದ್ರೆ ನಾವು ಹುಟ್ಟೋಕ್ಕಿಂತ ಮುಂಚೆಯಿಂದ ಅವ್ರು ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆಲ್ರಿಗೂ ದೇವರು ಆಯುರಾರೋಗ್ಯ, ಐಶ್ವರ್ಯವಾಗಿ, ಸುಖ, ಸಂತೋಷ, ನೆಮ್ಮದಿ, ಕೀರ್ತಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. ಕಣ್ತುಂಬ ಕರುಣೆ ಇರಲಿ, ಮನೆ ತುಂಬ ಮಮತೆ ಇರಲಿ, ತುಟಿ ತುಂಬ ನಗುವಿರಲಿ, ನಿಮ್ಮೆಲ್ಲರ ನಗುವಿನಲ್ಲಿ ಡಿಂಗ್ರಿ ನಾಗರಾಜ ನೆನಪಿರಲಿ. ನಮಸ್ಕಾರ. ಇಡೀ ನಾಡಿನ ಜನರ ಮನಸ್ಸಲ್ಲಿ ಸದಾ ಡಿಂಗ್ರಿ ನಾಗರಾಜ್ರವರ ನೆನಪು ಇರುತ್ತೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಸೌಂಡ್ ಆಫ್ ಮ್ಯೂಸಿಕ್ನ ಮಾಲೀಕರು ಮತ್ತು ಗಾಯಕರಾದಂತಹ ಗುರುರಾಜ್ ಅವರ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶಿವಶಂಕರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ವ್ಯವಸ್ಥಿತವಾಗಿ ಮಾಡಬೇಕಾದ್ರೆ ಭಾಳಷ್ಟು ಕಷ್ಟ ಇರುತ್ತದೆ. ಅಂಥ ಒಂದು ರೀತಿಯಲ್ಲ, ಸುಮಾರು ರೀತಿ ಈ ಥರ ಒಂದು ಕಾರ್ಯಕ್ರಮ ಮಾಡಿದ್ರೆ ಎಷ್ಟೋ ಜನ ಹೊಸ ಗಾಯಕರಿಗೆ ಅವಕಾಶ ಸಿಗುತ್ತೆ. ಆಮೇಲೆ ಲೈಟ್, ಸೌಂಡ್, ಪ್ರತಿಯೊಬ್ಬರಿಗೂ ಕೆಲಸ ಸಿಗುತ್ತೆ. ಇದೊಂದು ದೊಡ್ಡ ಯೋಚನೆ ಯಾವಾಗಲೂ. ಇಲ್ಲಾಂದ್ರೆ ನಮ್ಮ ಪಾಡಿಗೆ ನಾವು ಹಾಡ್ಕೊಂಡು ನಮ್ಮ ಮನೇಲಿ ನಾವು ಇರ್ಬೋದು, ಕರಕ್ಕೆ ಹಾಕ್ಕೊಂಡು ಹಾಡ್ಬೋದು. ಆದರೆ ಈ ಥರದ ಎಲ್ಲ ಯೋಚನೆಗಳು ಯಾವಾಗಲೂ ಒಂದು ಸಲ ಇತ್ತೀಚೆಗೆ ನಮ್ಮ ಅರುಣ್ ಸಾಗರ್ ಅಂತಿದ್ದಾರೆ ಕಲಾವಿದರು. ಅರುಣ್ ಸಾಗರ್ ಅವರು ಮೊನ್ನೆ ಒಂದು ಯೂಟ್ಯೂಬ್ನಲ್ಲಿ ಒಂದು ವಿಷಯ ಹಾಕಿದರು. ಯಾವುದೋ ಒಂದು ಮದುವೆಗೆ ಅದ್ಭುತವಾದ ಸೆಟ್ ಎಲ್ಲ ಮಾಡಿದ್ದಾರೆ. ಆ ಸೆಟ್ ಮಾಡಿ ಅದಕ್ಕೆ ಸುಮಾರು ಒಂದು 25-50 ಲಕ್ಷ ಖರ್ಚಾಗಿದೆ ಅಂತೆ. ಅದನ್ನು ಹಾಕಿದ್ರು. ಅದನ್ನು ಹಾಕಿದ ಕೂಡಲೇ ನಾನೊಬ್ಬನೇ ಅವ್ರಿಗೆ ಆನ್ಸರ್ ಮಾಡಿದ್ದು ಏನಂತಂದರೆ, ನೋಡಪ್ಪ, ನೋಡಿದವ್ರು ಏನಂತಾರಂದರೆ, ಸಾಹುಕಾರ ಇದ್ದವನು ದುಡ್ಡು ಮಾಡಿದವನು ಅವ್ನು ಮಾಡ್ತಾನೆ ಅಂತಲ್ಲ. ಖಂಡಿತ ಅದು ಅಲ್ವೇ ಅಲ್ಲ. ಇದೇ ಥರ ನಾವು ಕಾರ್ಯಕ್ರಮ ಮಾಡುವಾಗ ಹಾಗೆ ಯಾರು ಒಂದು ಏರಿಯಾದಲ್ಲಿ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಬೇಕಾದ್ರೆ ಯಾರಾದರೂ ಸ್ಪಾನ್ಸರ್ ಮಾಡ್ತಾರೆ. ಆ ಸ್ಪಾನ್ಸರ್ ಮಾಡೋದವ್ರಿಗೆ ನಾನು ಹೇಳಿದೆ ಒಂದು ಸಲ, ನೋಡಿ ಸ್ವಾಮಿ, ನೀವು ಬರೀ ಸ್ಪಾನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೋಬೇಡಿ. ನಿಮ್ಮಿಂದ ಸ್ಟೇಜ್ ಮಾಡೋರಿಗೆ, ಸೌಂಡ್ ಹಾಕೋರಿಗೆ, ಲೈಟ್ ಹಾಕೋರಿಗೆ, ವ್ಯಾನ್ನವರಿಗೆ, ಆರ್ಟಿಸ್ಟ್ಗಳಿಗೆ ಎಲ್ಲರಿಗೂ ನೀವು ಅನ್ನ ಕೊಡ್ತಾ ಇದ್ದೀರಾ. ಇದು ಆ ಥಿಂಕಿಂಗ್ ಇರಬೇಕು. ಬೇರೆಯವ್ರಿಗೆಲ್ಲ ಅನ್ನ
25-50 ಲಕ್ಷ ಮಾಡಿದ್ದನ್ನು ಅವರಲ್ಲಿ ಬೇರೆಯವರೆಲ್ಲ ಬರೆದಿದ್ದಾರೆ ಯೂಟ್ಯೂಬಲ್ಲಿ. ಏನೋ ದುಡ್ಡಿದೆ ಅದಕ್ಕೆ ಇವರು ತಮ್ಮ ಮಹತ್ಪರಿ ತೋರಿಸ್ತಾರೆ ಅಂತ. ಹಾಗಲ್ಲ, ಅರುಣ್ ಅದೇ ಹೇಳಿದರು, ಗುರುಜಿ ನೀವು ಒಬ್ಬರೇ ನಾನು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ. ಯಾಕಂದರೆ ಆ ಇಡೀ ಸೆಟ್ ಹಾಕಬೇಕಾದ್ರೆ ಅಷ್ಟು ಖರ್ಚಾದರೆ ಅದಿಷ್ಟು ದುಡ್ಡೇನು ಅರುಣ್ ಸುಗಾರಿಗೆ ಹೋಗಲ್ಲ. ಅವ್ರು ಹೇಳಿದ್ರು, ಇಡೀ ಸ್ಟೇಜ್ ಮಾಡೋದಕ್ಕೆ ಎಷ್ಟು ಜನ, ಎಷ್ಟು ಟ್ಯಾಕ್ಸಿಗಳು, ಎಷ್ಟು ವೆಹಿಕಲ್ಗಳು, ಎಷ್ಟು ಹಾರ, ಪೇಂಟಿಂಗ್ನವನು, ಪ್ರತಿಯೊಂದು ಪ್ಲೈವುಡ್ನವರು, ಪ್ರತಿಯೊಂದು ಕೆಲಸಕ್ಕೂ ಎಲ್ಲರಿಗೂ ನಾನು ಹಂಚಿದ ಮೇಲೆ ನನಗೊಂದು ಸ್ವಲ್ಪ ಉಳಿತದೆ ಅಂತ. ಅಂದರೆ ಅಷ್ಟು ಜನಕ್ಕೆ ಅನ್ನ ಕೊಡೋಂಥ ಯೋಚನೆ ಮಾಡ್ತಾ ಇರ್ತಾರಲ್ಲ, ಅದು ರಿಯಲಿ ಗ್ರೇಟ್. ಅದೇ ಥರ ಹೊಸಬರಿಗೆಲ್ಲ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಮುಖಂದ್. ಅದಕ್ಕೆ ನಾವು ಕರೆದರೂ ಕೇಳದೆ ಬಂದ್ಬಿಡ್ತೀವಿ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ಬಂದು ನಮ್ಮ ಜೊತೆ ಸಹಕರಿಸುವಂಥವರು ಗುರುರಾಜ್ ಸರ್, ಅವರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನ ಸನ್ಮಾನ್ಯ ನಿವೃತ್ತ ಮುಖ್ಯ ವ್ಯವಸ್ಥಾಪಕರಾದಂತಹ ರುದ್ರಮುನಿ ಸರ್ ಒಂದೆರಡು ಮಾತಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವರ ಸುಪುತ್ರಿ ಕೇರಳದ ವೈನಾಡಿನಲ್ಲಿ ಜಿಲ್ಲಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದು ನಮ್ಮ ಕನ್ನಡಿಗರ ಹೆಮ್ಮೆ. ರುದ್ರಮುನಿ ಅವರು ಕೂಡ ನಮ್ಮ ಮುಕುಂದ ದೊಡ್ಡೇರಿಯವರ ಊರಿನವರು, ದೊಡ್ಡೇರಿಯವರು. ಒಂದು ಹಳ್ಳಿ ನಾಡಿನ ಹೆಣ್ಣು ಮಗಳು ಜಿಲ್ಲಾಧಿಕಾರಿಯಾಗಿ ಕೇರಳದಂತಹ ಒಂದು ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ, ವೈನಾಡಿನಲ್ಲಿ ಜಿಲ್ಲಾಧಿಕಾರಿಯಾಗಿ ಅತ್ಯಂತ ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ಜಿಲ್ಲಾಧಿಕಾರಿಯಾಗಿ ನಮ್ಮ ಕನ್ನಡ ನಾಡಿನ ಹೆಣ್ಮಗಳು, ನಮ್ಮ ಹಳ್ಳಿಯ ಹೆಣ್ಮಗಳು, ನಮ್ಮ ರುದ್ರಮುನಿ ಸರ್ ಅವರ ಸುಪುತ್ರಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದು ಸದಾ ನಮ್ಮೆಲ್ಲರಿಗೂ ಹೆಮ್ಮೆ ಅಂತ ಹೇಳ್ತಾ ಇದೀಗ ರುದ್ರಮುನಿ ಅವರ ಮಾತುಗಳನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸನ್ಮಾನ್ಯ ಶ್ರೀ ಡಿಂಗ್ರಿ ನಾಗರಾಜ್ರವರೇ, ಹಾಗೆ ಗುರುರಾಜ್ ಸರ್ ಅವರೇ, ಹಾಗೂ ಅನಿಲ್ ಸರ್ ಅವರೇ, ಹಾಗೂ ಮೇಡಮ್ ಶಾಂತಾನಿಲ್ರವರೇ, ತುಂಬ ಸಂತೋಷ ಅಂದರೆ ನಮ್ಮ ತಾತಿಯಾನ ಮೇಡಮ್ ನಿಜವಾಗ್ಲೂ ತುಂಬ ಅಪರೂಪ. ಮೇಡಮ್, ಯು ಆರ್ ರಿಯಲಿ ಗ್ರೇಟ್. ವಿ ಆರ್ ವೆರಿ ಹ್ಯಾಪಿ ಟು ಹಿಯರ್ ಯುವರ್ ವಾಯ್ಸ್ ಅಂಡ್ ಇದು. ಅದೇ ಈ ಕಾರ್ಯಕ್ರಮ ನನಗೆ 2ನೇ ಸಾರಿ ಭಾಗವಹಿಸ್ತಾ ಇದ್ದೀನಿ. ನಮ್ಮ ಸ್ನೇಹಿತ ಮುಕುಂದ್ ದೊಡ್ಡೇರಿಯವರು, ನಮ್ಮದು ಸಹ ದೊಡ್ಡೇರಿ ಅಂತ ನಮ್ಮದು ಊರು, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಒಂದು ಹಳ್ಳಿ. ಮುಕುಂದು ನಾವು ಅವರು ಬಾಲ್ಯ ಸ್ನೇಹಿತರು. ನಾವು ಒಂದು ಪ್ರೈಮರಿ ಸ್ಕೂಲಿಂದ ನಾವು ಸಹಪಾಠಿಗಳು. ಇವರು ಮುಕುಂದ್ ಅವರು ನಮ್ಮ ಊರು ಬಿಟ್ಟು ಬಂದು ಕಲೆಯಲ್ಲಿ ತುಂಬ ತೊಡಗಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇವ್ರ ತಂದೆಯವರು ಸಹ ನಾವು ಚಿಕ್ಕವರಾದಾಗಲೇ ನೋಡ್ತಾ ಇದ್ವಿ. ಅವರು ನಮ್ಮ ಕಲೆಗೆ, ಜನಪದ ಕಲೆಗೆ ತುಂಬ, ರಂಗಭೂಮಿಗೆ, ಜನಪದ ಕಲೆಯಲ್ಲಿ ತುಂಬ ಅವ್ರದ್ದು ಕೊಡುಗೆ ಇತ್ತು. ಇಡೀ ನಮ್ಮ ತಾಲೂಕಿನಲ್ಲಿ ಇವ್ರ ತಂದೆ ಅತ್ಯಂತ ಹೆಸರುವಾಸಿ ರಂಗಭೂಮಿ ಕಲಾವಿದರು ಅಂತ ನಾವು ಆವಾಗಲೇ ಗುರುತಿಸ್ಕೊಂಡಿದ್ರು. ಅದನ್ನು ನನ್ನ ಸ್ನೇಹಿತ ಮುಕುಂದ್ ಅವರು ಮುಂದುವರ್ಸ್ಕೊಂಡು ಹೋಗ್ತಿರೋದು ತುಂಬ ಸಂತೋಷ. ನಾನು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ 2 ಕಾರಣ. ನಾನು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಭಾಳ. ಹಾಗೆ ನಮ್ಮ ಸ್ನೇಹಿತರು ಮುಕುಂದ್ ಕಾರ್ಯಕ್ರಮ ಮಾಡ್ತಾರೆ. ಕಳೆದ ಕಾರ್ಯಕ್ರಮದಲ್ಲೂ ನಾನು ನೋಡಿದೆ, ಸಾಕಷ್ಟು ಕಲಾವಿದರು. ಉದಾಹರಣೆಗೆ ನಮ್ಮ ಡಿಂಗ್ರಿ ನಾಗರಾಜ್ ಸರ್ ಅವ್ರನ್ನ ನಾವು ತೆರೆ ಮೇಲೆ ಮಾತ್ರ ನೋಡ್ತಾ ಇದ್ವಿ. ಇಲ್ಲಿ ನಾವು ಅವ್ರನ್ನ ತುಂಬ ಹತ್ತಿರದಿಂದ ನೋಡ್ತಿದ್ದು ತುಂಬ ಸಂತೋಷದ ವಿಚಾರ. ಹಾಗೆ ಗುರುರಾಜ್ ಸರ್ನವ್ರನ್ನ ನಾನು ಚಂದನ ಟಿ ವಿನೆಲ್ಲ ಅವ್ರ ಕಾರ್ಯಕ್ರಮನ ಭಾಳ ಚೆನ್ನಾಗಿ ನಡೆಸ್ಕೊಡ್ತಾಯಿದ್ರು. ನಾವು ತಪ್ಪದೆ ನೋಡ್ತಾ ಇದ್ವಿ. ಇವತ್ತು ಅವ್ರನ್ನ ನಾವು ವೈಯಕ್ತಿಕವಾಗಿ ನೋಡಲಿಕ್ಕೆ ಮತ್ತು ಅವ್ರ ಹಾಡು ಕೇಳಲಿಕ್ಕೆ ಒಂದು ಅವಕಾಶ, ಇದು ನಮ್ಮ ಒಳ್ಳೆಯ ಅವಕಾಶ. ನಮಗೆ ಇದೊಂದು ಅಪೂರ್ವ ಅವಕಾಶ ಅಂದ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ. ನಮ್ಮ ಮುಕುಂದ್ ಅವರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಹೊಸ ಕಲಾವಿದರಿಗೆ ಮತ್ತು ಈಗಾಗಲೇ ಸೇವೆ ಸಲ್ಲಿಸಿರೋ ಕಲಾವಿದರು ಎಲ್ಲರಿಗೂ ಗುರುತಿಸಿ, ಎಲ್ಲರಿಗೂ ಒಂದು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ, ಅವ್ರ ಸೇವೆನ ಗುರುತಿಸ್ತಾರೆ. ಅದು ತುಂಬ ಸಂತೋಷವಾದ ವಿಚಾರ. ಇಲ್ಲಿ ನನಗೆ ಬಂದು ಬಹುಶಃ ಕಲೆ ಬಗ್ಗೆ ನಿಮ್ಮ ಇಲ್ಲೆಲ್ಲ ತುಂಬ ದಿಗ್ಗಜರಿದ್ದಾರೆ ಅಂದ್ಕೊಂಡಿದ್ದೀನಿ ನಾನು. ಅದು ಒಂದೇ ವೇದಿಕೆಯಲ್ಲಿ ಇಲ್ಲೆಲ್ಲ ಇವ್ರನ್ನೆಲ್ಲ ನೋಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದೆ ಒಂದು ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಂಥ ಕಾರ್ಯಕ್ರಮಗಳು ಇನ್ನೂ ಚೆನ್ನಾಗಿ ನಡೀಲಿ. ನಮ್ಮ ಮುಕುಂದ್ ಅವರು ಈ ಥರ ಕಾರ್ಯಕ್ರಮಗಳು ಇನ್ನೂ ನಡೆಸ್ಕೊಡ್ಲಿ.
ಆಮೇಲೆ ಇವಾಗೇನು ಸೇವೆ ಮಾಡ್ತಿದ್ದಾರೋ ನಮ್ಮ ಕಲೆಗೋಸ್ಕರ ಅವ್ರದ್ದು ಸೇವೆ ಇನ್ನೂ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸಿ ಇವರಿಗೆಲ್ಲ ಒಳ್ಳೆಯ ಆರೋಗ್ಯ ಎಲ್ಲ ಭಾಗ್ಯ ಕೊಡಲಿ ಅಂತ ನಾನು ಎಲ್ಲ ಪ್ರಾರ್ಥಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸಿ ಕೊನೆಯದಾಗಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕ ರತ್ನ ಅಂತಾರೆ. ನನ್ನ ಪ್ರಕಾರ ಅವರು ಪ್ರಪಂಚಕ್ಕೆ ಒಂದು ರತ್ನ. ಈಗ ನನ್ನ ಅಕ್ಕನ ಮಗ ಇದ್ದಾರೆ, ಅವರ ಅಭಿಮಾನಿ ಭಾಳ ಊರಿಂದ ಬಂದಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ. ಅಪ್ಪಟ ಅಭಿಮಾನಿ ಪುನೀತ್ ರಾಜ್ ಅವರು ಅಪ್ಪಟ ಅಭಿಮಾನಿ. ನಮ್ಮ ಚಳ್ಳಕೆರೆಯಲ್ಲಿ ಅವ್ರಿಗೆ ನಾವು ಇದೆಲ್ಲ ಮಾಡಿದ್ವಿ, ಅವ್ರಿಗೆ ಒಂದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಒಂದು ಸರ್ಕಲ್ ಮಾಡಿದ್ವಿ. ಅಲ್ಲಿ ಅವ್ರ ಪ್ರತಿಮೆನ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಅಷ್ಟು ಅಭಿಮಾನ ನಮಗೆ ಅವ್ರ ಮೇಲೆ. ಹೀಗಾಗಿ ಆ ಕರ್ನಾಟಕ ರತ್ನ ಮತ್ತು ನನ್ನ ಪ್ರಕಾರ ಅವರು ಪ್ರಪಂಚಕ್ಕೆ ರತ್ನ ಅಂತ ನಾವು ಅಂದ್ಕೊಂಡಿದ್ವಿ. ಅವ್ರು ಮಾಡಿದ ಕೆಲಸಗಳು ಬಹುಶಃ ಯಾವ ಮನುಷ್ಯರು ಅದನ್ನು ಮಾಡಲಿಕ್ಕಾಗಿಲ್ಲ. ಅಷ್ಟು ಚಿಕ್ಕ ವಯಸ್ಸಲ್ಲೇ ಅವ್ರು ಮಾಡಿದ್ದಾರೆ. ಅವರು ನಮ್ಮ ಜೊತೆಗಿಲ್ಲ, ಆದರೆ ಅವರೆಲ್ಲ ನೆನಪುಗಳು ಅವರು ಏನು ಅವರು ಮಾಡಿರೋ ಕಾರ್ಯದಲ್ಲಿ ನಾವು ಒಂದು 5% ಒಬ್ಬರು ಮಾಡಿಬಿಟ್ರೆ ತುಂಬ ಅನುಕೂಲ ಆಗ್ತದೆ. ಆ ದಿಕ್ಕಿನಲ್ಲಿ ಯಾರಿಗೆ ಅನುಕೂಲ ಇದೆ, ಯಾರಿಗೆ ಅವಕಾಶ ಇದೆ, ಅವರೆಲ್ಲ ಆ ಥರ ಒಂದು ಸಮಾಜಮುಖಿ ಕಾರ್ಯನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರನ್ನು ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಕೊನೆಯದಾಗಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಸ್ನೇಹಿತ ಮುಕುಂದ ದೊಡ್ಡೇರಿ ಮತ್ತು ಈ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿದವ್ರಿಗೆಲ್ಲರಿಗೂ ವಂದಿಸಿ ನನಗೆ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ರುದ್ರಮುನಿ ಅವರೇ. ಅನಂತ ಧನ್ಯವಾದಗಳು ರುದ್ರಮುನಿ ಸರ್. ಈಗ ಸೌತ್ ಕಿಂಗ್ ಆರ್ಕೆಸ್ಟ್ರಾ ಮಾಲೀಕರು ಗಾಯಕರು ಆಗಿರ್ತಕ್ಕಂಥ ನಮ್ಮ ಮೇಲೆ ಅಭಿಮಾನದಿಂದ ಗೌರವದಿಂದ ಸದಾ ನಮ್ಮ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಲ್ತಕ್ಕಂತಹ ಅನಿಲ್ ಸರ್ ಅವರು 1-2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಎಲ್ಲರೂ ನಾನು ಜಾಸ್ತಿ ಮಾತಾಡೋದು ಯಾಕಂದರೆ ಸಮಯ ಮೀರ್ತಾ ಇದಕ್ಕೂ ಹಾಡಲಿಕ್ಕೆ ಕೇಳೋಕ್ಕೆ ಬಂದಿದ್ದೀರಾ. ಈ ಒಂದು ಮುಕುಂದ ಅವರು ಮೊದಲು